ಹಾಯ್ ಎಲ್ರಿಗೂ. ಇವತ್ತು ನಾನು ವ್ಲಾಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ತಂಬ್ಲೈನ್ ನೋಡಿರೋ ಹಾಗೆ ನಾನು ರೆಗ್ಯುಲರ್ ಆಗಿ ಒಬ್ರು ಚಾನಲ್ನ ಫಾಲೋ ಮಾಡ್ತಾ ಇದ್ದೆ. ಆ ಚಾನಲ್ ನೇಮ್ ಬಂದ್ಬಿಟ್ಟು ಸ್ವಾತಿ ಗೌಡ ಕನ್ನಡ ವ್ಲಾಗ್ಸ್ ಅಂತ. ಆ್ಯಂಡ್ ಸುಮಾಸ್ ಕಿಚನ್ ಸಮಥಿಂಗ್ ಏನೋ ಅವ್ರದ್ದು ಚಾನಲ್ ಇತ್ತು, ಅಡುಗೆದು ಕೂಡ ಮಾಡ್ತಾ ಇದ್ರು ಕುಕಿಂಗ್ ವ್ಲಾಗ್ಸ್. ಅವರು ಸ್ವಾತಿ ಅವರ ತಾಯಿ. ನಾನು ಸ್ವಾತಿ ಅವ್ರದ್ದು ವ್ಲಾಗ್ಸ್ ತುಂಬ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೆ. ನನ್ನ ಚಾನಲ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು, ಬಟ್ ಬಿಫೋರ್ ಲಾಕ್ಡೌನಿಂದನೂ ನಾನು ಅವ್ರ ವ್ಲಾಗ್ನ ನೋಡ್ಕೊಂಡ್ ಬರ್ತಾ ಇದ್ದೆ. ಪರ್ಸ್ನಲಿ ತುಂಬಾ ಕನೆಕ್ಟ್ ಆಗಿದ್ದಂಥ ಫ್ಯಾಮಿಲಿ ಅವರು. ಇವಾಗ ಆಂಟಿ ಇನ್ನಿಲ್ಲ. ತುಂಬಾ ಅಂದರೆ ತುಂಬಾ ಬೇಜಾರಾಗತ್ತೆ. ಯಾಕೆ ಅಂದರೆ ಗೈಸ್, ಅವ್ರಿಗೆ ಗೆಡ್ಡೆ ಇತ್ತು, ಓಕೆನಾ. ಅದು ಸ್ವಲ್ಪ ತೋರಿಸ್ತಾ ಇದ್ರು, ತುಂಬಾ ಮನಸ್ಸಿಂದ ತೋರಿಸ್ತಾ ಇದ್ರು. ಹುಷಾರಾಗ್ತಾರೆ ಅಂತನೂ ಎಲ್ಲರೂ ಅನ್ಕೊಂಡಿದ್ವಿ. ಅವರು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ರು ಸ್ವಾತಿ ಅವರು. ನನ್ನ ಫ್ಯಾಮಿಲಿಗೆ ತುಂಬಾ ಹತ್ರದ ತರ ಫೀಲ್ ನಮ್ಗೆ. ಯಾಕಂದ್ರೆ ನಾನು ಅಮ್ಮ ಇಬ್ರು ಜೊತೆಗೆ ಅವ್ರ ವ್ಲಾಗ್ಸ್ ನೋಡ್ತಾ ಇದ್ವಿ. ಎಸ್ಪೆಷಲಿ ಲಾಕ್ಡೌನ್ ಅಲ್ಲಿ ತುಂಬಾನೇ ಡೈಲಿ ನೋಡ್ತಾ ಇದ್ವಿ ಅವ್ರ ವ್ಲಾಗ್ಸ್. ಇವಾಗಂತೂ ನಮ್ಮಮ್ಮ ಕಾಲ್ ಮಾಡಿ, ಅಮ್ಮ ಸ್ವಾತಿ ಅವ್ರ ಚಾನಲ್ ಅಲ್ಲಿ ಇದು ಬರ್ತಾ ಇದೆ, ಇದು ಹಾಕಿದ್ರು ಸುನೀಲ್ ಅಂತ ಅಂದ ತಕ್ಷಣ, ಸುನಿ ಸ್ವಾತಿ ಹಸ್ಬೆಂಡ್ ಅಲ್ವಾ ಅಂತ ಅನ್ನೋರು. ಆ ಥರ ರೆಕಗ್ನೈಸ್ ಮಾಡ್ತಾ ಇದ್ರು. ನಮ್ಮಮ್ಮ ಯೂಶಲಿ ಯಾರ್ದು ಚಾನಲ್ಸ್ ನೋಡಲ್ಲ, ಬಟ್ ನಮ್ಮಮ್ಮ ಅವ್ರನ್ನ ತುಂಬಾ ಇಷ್ಟಪಡ್ತಿದ್ದಂಥ ಫ್ಯಾಮಿಲಿ. ತುಂಬಾ ಯಾವಾಗ್ಲೂ ನಗ್ತಾ ಇದ್ದಿದ್ದಂಥ ಫ್ಯಾಮಿಲಿ ಅದು. ಯಾವಾಗ್ಲೂ ಹೇಳೋರು ಸ್ವಾತಿ ಅವರು, ಲೈಕ್ ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಆ್ಯಂಡ್ ಏನಾದರೂ ಒಂದು ಖುಷಿಯಾದ ವಿಚಾರ ಹೇಳ್ಕೊಂಡಾಗ್ಲೂ ಕಮೆಂಟ್ಸ್ ಹಾಕ್ತಾ ಇದ್ರು. ತುಂಬಾ ಜನ ಅದನ್ನ ಶೇರ್ ಮಾಡ್ಕೋತಾ ಇದ್ರು. ಎಂಡ್ ಆಫ್ ದಿ ಡೇ ಅವ್ರ ತಾಯಿ ಇವಾಗಿಲ್ಲ ಗೈಸ್. ಅಷ್ಟು ಕಣ್ಣು ಹಾಕ್ತಿದ್ರು, ಇಂಥ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಎಷ್ಟು ಶೋಕಿ ಮಾಡ್ತಾಳೆ, ಅದು ಇದು ಅಂತೆಲ್ಲ ಕಮೆಂಟ್ ಹಾಕ್ತಾ ಇದ್ರು. ಬಟ್ ಇವಾಗ ಏನು ಇಲ್ಲ ಅಲ್ಲಿ. ಅದಕ್ಕೆ ಏನ್ ಹೇಳ್ಬೇಕು ಅಂತ ಈ ವಿಡಿಯೋ ಮಾಡಿದೆ ಅಂದ್ರೆ, ಆಂಟಿ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಆ್ಯಂಡ್ ದೇವರು ಸ್ವಾತಿಗೆ ಹಾಗೂ ಸ್ವಾತಿ ಫ್ಯಾಮಿಲಿಗೆ ಸ್ಟ್ರೆಂತ್ ಕೊಡ್ಲಿ, ಆ ನೋವನ್ನ ತಡೆಯುವಂಥ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ರಿಗೂ ಹೇಳೋದು, ದಯವಿಟ್ಟು ಒಬ್ಬರಿಗೆ ಕೆಟ್ಟ ಕಣ್ಣು ಹಾಕ್ಬೇಡಿ, ಆಯ್ತಾ. ಒಳ್ಳೆ ಕಣ್ಣು ಹಾಕ್ಬೇಡಿ, ಕೆಟ್ಟ ಕಣ್ಣು ಹಾಕ್ಬೇಡಿ. ಇವಾಗ ಯಾರೋ ಒಬ್ರು ಖುಷಿಯಾಗಿದ್ದಾರೆ ಅಂದ ತಕ್ಷಣ ಖುಷಿಯಾಗಿರಕ್ ಬಿಟ್ಬಿಡಿ, ನೀವು ಖುಷಿಯಾಗಿರಿ. ಅಯ್ಯೋ ನಮ್ಮ ಹತ್ರ ಇಲ್ದಿರೋದು ಅವ್ರ ಹತ್ರ ಇದೆಯಲ್ಲ ಅಂತ ಜೆಲಸಿ ಫೀಲ್ ಮಾಡಕ್ ಹೋಗ್ಬೇಡಿ. ಅಷ್ಟೊಂದು ಏಟ್ರಿಂಗ್ ಕೊಡ್ತಾ ಇದ್ರು, ಅಷ್ಟೊಂದೆಲ್ಲ ಕಮೆಂಟ್ಸ್ ಹಾಕ್ತಾ ಇದ್ದಿದ್ದು. ಬಹುಶಃ ಇವಾಗ ರೀಸೆಂಟ್ ಆಗಿ ಒಂದು ಪ್ರೀವಿಯಸ್ ವ್ಲಾಗ್ ಅಲ್ಲೂ ಅವ್ರು ಹೇಳ್ಕೊಂಡಿದ್ರು, ಯಾರು ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ, ನಾನು ಆಲ್ರೆಡಿ ತುಂಬಾ ಪೇನ್ ಅಲ್ಲಿ ಇದ್ದೀನಿ ಅಂತ ಬೇಡ್ಕೋತಾ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ. ಯಾರು ಕಮೆಂಟ್ಸ್ ಹಾಕ್ಬೇಡಿ ಅಂತ. ಬಟ್ ನಾನ್ ಹೇಳೋದು ಗೈಸ್, ಎಂಡ್ ಆಫ್ ದಿ ಡೇ ಇವತ್ತಿದ್ದವ್ರು ನಾಳೆ ಇರಲ್ಲ. ಏನಾಗುತ್ತೆ ಯಾರಿಗೂ ಗೊತ್ತಾಗಲ್ಲ. ನಾವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಏನಾಗತ್ತೆ ಅಂತ. ಸೊ ಇರೋಷ್ಟು ದಿನ ಖುಷಿಯಾಗಿರಿ. ನಮ್ಮ ಸುತ್ತ ಇರೋರೇ ಒಂದಷ್ಟು ಜನ ಏಟ್ರಿಂಗ್ ಕೊಡ್ತಾ ಇರ್ತಾರೆ. ಅಂದ್ರೆ, ಅಯ್ಯೋ ನೋಡು ಹೆಂಗಿದ್ದಾಳೆ, ಅಯ್ಯೋ ನೋಡು ಅವ್ರ ಫ್ಯಾಮಿಲಿ ಹೆಂಗಿದೆ, ನನ್ನ ಹತ್ರ ಅದಿಲ್ಲ ಬಟ್ ಅವಳ ಹತ್ರ ಅದಿದೆ, ಅವನ ಹತ್ರ ಏಟ್ರಿಂಗ್ ಕೊಡೋದು ಬೇಡ. ಆಂಟಿ ಇವತ್ತಿಲ್ಲ, ಸೊ ಮುಂದೊಂದು ದಿನ ನಾವು ಕೂಡ ಇರಲ್ಲ. ನಾವ್ ಯಾವತ್ತು ಹೋಗ್ತೀವೋ ನಮಗೂ ಗೊತ್ತಿಲ್ಲ. ಸೊ ನಾನು ಹೇಳೋದು ಒಂದೇ, ಆದಷ್ಟು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ, ಎಲ್ಲರಿಗೂ ಒಳ್ಳೇದನ್ನ ಬಯಸಿ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೇದನ್ನೇ ಬಯಸೋಣ ಎಲ್ರಿಗೂ. ನಾವು ಇನ್ನೊಬ್ರನ್ನ ನೋಡಿ, ತುಂಬಾ ಜನ ಹೇಳ್ತಾರೆ ನಜರ್ ಇಸ್ ರಿಯಲ್ ಅಂತ. ನನಗೆ ಸಮ್ಟೈಮ್ಸ್ ಐ ಸ್ಟ್ರಾಂಗ್ಲಿ ಬಿಲೀವಿಂಗ್ ನಾವು, ನನಗೆ ಇವಾಗ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಇಂಥ ಬ್ಯೂಟಿಫುಲ್ ಫ್ಯಾಮಿಲಿಗೆ ಇಷ್ಟು ಜನ ಕೆಟ್ಕಂಡು ಹಾಕಿ ಇವಾಗ ಸ್ವಾತಿ ಅಂತ ಬ್ಯೂಟಿಫುಲ್ ಸೋಲ್ ಅವ್ರ ಅಮ್ಮನ್ನ ಕಳ್ಕೊಂಡಿದ್ದಾರೆ ಅಂತ. ಪರ್ಸನಲಿ ಸ್ವಾತಿ ಹಂಗಿರ್ಬೇಕಮ್ಮ, ಇಂಡಿಪೆಂಡೆಂಟ್ ಆಗಿ. ನೋಡಿ ಎಷ್ಟು ಇಂಡಿಪೆಂಡೆಂಟ್ ಆಗಿ ತಂದೆ ತಾಯಿನೂ ನೋಡ್ಕೋತಾರೆ, ಫ್ಯಾಮಿಲಿನೂ ನೋಡ್ಕೋತಾರೆ ಅಂತ ನಮ್ಮ ಮಮ್ಮಿ ಹತ್ರ ಯಾವಾಗ್ಲೂ ಹೇಳ್ತಾ ಇದ್ದೆ. ಅಂತ ಸ್ಟ್ರಾಂಗ್ ವುಮೆನ್ ಇವತ್ತು ಬ್ರೇಕ್ ಡೌನ್ ಆಗಿದ್ದಾರೆ ಅವ್ರ ತಾಯಿನ ಕಳ್ಕೊಂಡು. ದೇವ್ರವ್ರಿಗೆ ಶಕ್ತಿ ಕೊಡ್ಲಿ ಅಂತ ಮಾತ್ರ ಕೇಳ್ಕೊಳ್ಬಲ್ಲೆ. ಎಲ್ಲರೂ ಅಷ್ಟೇ, ಸುಮಾ ಆಂಟಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂಡ್ ಅವ್ರ ಫ್ಯಾಮಿಲಿಗೆ ದೇವ್ರ ಅದನ್ನ ಬರ್ಸೋಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ. ನನಗೆ ಇವಾಗ ಟೈಮ್ 3:41 ಮಿಡ್ ನೈಟ್ ಗೈಸ್. ನಾನು ಮಾರ್ನಿಂಗ್ ಇಂದ ಬ್ಯುಸಿ ಇದ್ದೆ.
ಇವಾಗ ನನ್ನ ಹಸ್ಬೆಂಡ್ ಟ್ರಾವೆಲ್ ಮಾಡ್ತಾ ಇದ್ರು, ಟ್ರಾವೆಲ್ ಮಾಡಕ್ಕೆ ಎದ್ದಿದ್ರು. ಸೊ ಹಾಗಾಗಿ ನನಗೂ ಎಚ್ಚರ ಆದ ಕಾರಣ ನನ್ನ ಮೊಬೈಲ್ ಓಪನ್ ಮಾಡಿ ನೋಡಿದಾಗ ನನಗೆ ಶಾಕಿಂಗ್ ನೋಡಿ ಅವರ ಸ್ಟೋರಿ ನೋಡಿದೆ. ಸರ್ಚಿಂಗ್ ಅಲ್ಲೇ ಇರುತ್ತೆ ಅವ್ರದ್ದೇ, ಎನಿ ಟೈಮ್ ಸರ್ಚಿಂಗ್ ಅಲ್ಲೇ ಇರುತ್ತೆ, ಇನ್ಸ್ಟಾನು ಅಷ್ಟೇ, ಯೂಟ್ಯೂಬು ಅಷ್ಟೇ. ಬಟ್ ನೋಡಿ ಶಾಕ್ ಆಯ್ತು. ಎಲ್ಲರೂ ಖುಷಿ ಖುಷಿಯಾಗಿರಿ, ಯಾರಿಗೂ ನೋವು ಮಾಡಕ್ ಹೋಗ್ಬೇಡಿ, ಸಾಧ್ಯವಾದಷ್ಟು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ಎಷ್ಟೊಂದ್ ಸಲ ನಮ್ಗೆ ಅನ್ಸುತ್ತೆ ಈ ತರ ಕೆಲವು ಇನ್ಸಿಡೆಂಟ್ಗಳನ್ನ ನೋಡಿದಾಗ, ಗೊತ್ತಿಲ್ದೇನೋ ನಮ್ಮ ಪೇರೆಂಟ್ಸ್ಗಳನ್ನ ಅಂಡ್ ಅದ್ ನಮಗೆ ಒಳ್ಳೇದ್ ಬಯಸೋರ್ಗೆ ತುಂಬಾ ಹರ್ಟ್ ಮಾಡ್ಬಿಟ್ಟಿರ್ತೀವಿ. ಸೊ ಈ ತರ ಇನ್ಸಿಡೆಂಟ್ ಆದಾಗ ನಮಗೆ ಏನ್ ರಿಯಲೈಸ್ ಆಗತ್ತೆ ಅಂಡ್ ನಾವು ರಿಯಲೈಸ್ ಮಾಡ್ಕೋಬೇಕು ಅಂತ ಅಂದ್ರೆ, ಇರೋಷ್ಟು ದಿನ ಎಲ್ರು ಖುಷಿ ಖುಷಿಯಾಗಿ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು, ಯಾರನ್ನು ದ್ವೇಷ ಮಾಡೋದು ಬೇಡ. ಇವತ್ತಿದ್ದವ್ರು ನಾಳೆ ಇರಲ್ಲ. ಆಂಟಿ ಒಂದ್ ಸ್ವಲ್ಪ ತಿಂಗಳ ಇಂತ ಮುಂಚೆ ಖುಷಿಯಾಗಿ ಮಗನ್ ಮದುವೆ ಮಾಡಿದ್ರು. ಇವಾಗ ಸೊಸೆ ಗರ್ಭಿಣಿ ಆಗಿದ್ದಾರೆ, ಪ್ರೆಗ್ನೆಂಟ್ ಆಗಿದ್ದಾರೆ. ಆ ಖುಷಿಯಲ್ಲಿ ಇದ್ದಂತಹ ತಾಯಿಗೆ ದೇವ್ರಿಂತ ಶಿಕ್ಷೆ ಕೊಟ್ಟ ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ ಎಂತ ಒಳ್ಳೆ ಮನ್ಸು ಇರೋಂತ ಆಂಟಿ ಅವರು. ನನ್ನ ತುಂಬಾ ಆಕ್ಚುಲಿ ಐ ವಾಂಟೆಡ್ ಟು ಮೀಟ್ ಹರ್. ನನ್ನ ಟೆಕ್ಸ್ಟ್ ಕೂಡ ಮಾಡಿದ್ದೆ ಅವ್ರಿಗೆ, ಮೀಟ್ ಆಗ್ಬೇಕು ಆಂಟಿ ನಿಮ್ಗೆ ನಾನು ಅಂತ ಎಲ್ಲ. ಸೊ ಟೈಮ್ ಬಂದಾಗ ಮೀಟ್ ಆಗುವ ಅಂತ ಇದ್ದು. ಬಟ್ ಐ ಡೋಂಟ್ ನೋ ಇದನ್ನ ಈ ಪೇನ್ ಹೆಂಗ್ ತಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ಅಂಡ್ ನಾನು ಎಲ್ಲಾರ್ಗು ಹೇಳೋದು ಒಂದೇ, ದಯವಿಟ್ಟು ನಿಮ್ಮ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ನಿಮಗೆ ಯಾರು ಒಳ್ಳೇದು ಬಯಸ್ತಾರೆ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಿ. ಎಂಡ್ ಆಫ್ ದಿ ಡೇ ಹೋಗ್ಬೇಕಾದ್ರೆ ಯಾರು ಏನು ತಗೊಂಡು ಹೋಗಲ್ಲ. ಒಬ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಬಿಡಿ, ಬೆನ್ನಿಂದೆ ಮಾತಾಡೋದು ಬಿಡಿ. ಎಲ್ಲರೂ ಒಂದಿನ ಮೇಲೆ ಹೋಗ್ಲೇಬೇಕು, ಅವ್ರು ಕಾಲ್ ಬಂದಾಗ ನಾವು ಹೋಗ್ಲೇಬೇಕಾಗತ್ತೆ. ಅದಕ್ಕೆ ಹೇಳೋದು, ನನ್ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಅಂತ ಒಳ್ಳೆ ಮನ್ಸಿರೋ ಅಂತವ್ರನ್ನೇ ದೇವ್ರು ಬಿಡ್ಲಿಲ್ಲ. ಇನ್ನೊಬ್ರಿಗೆ ಕೆಟ್ಟದ್ ಬಯಸೋರ್ಗೆ, ಇನ್ನೊಬ್ರನ್ನ ಕಂಡ್ರೆ ಜಲಸಿ ಪಡೋರ್ಗೆ, ಇನ್ನೊಬ್ರಿಗೆ ಶಾಪ ಹಾಕೋದು ಅಂತಾರೆ. ದಟ್ ಈಸ್ ಎ ವೆರಿ ಬ್ಯಾಡ್ ಥಿಂಗ್. ಶಾಪ ಹಾಕೋದೆಲ್ಲ ಒಬ್ರು ಚೆನ್ನಾಗಿದ್ದಾಗ ಅವ್ರು ನೋಡಿ ಇದ್ ಮಾಡ್ಕೊಂಡಾಗ ದೇವ್ರು ಬಿಡಲ್ಲ ಅಂತವ್ರನ್ನ. ಅದಕ್ಕೋಸ್ಕರ ಇರೋಷ್ಟು ದಿನ ಎಲ್ಲರಿಗೂ ಒಳ್ಳೇದ್ ಬಯಸ್ಕೊಂಡು ಒಳ್ಳೇದ್ ಮಾಡ್ಕೊಂಡು ಜೀವನ ಸಾಗಿಸ್ಬೇಕಾಗತ್ತೆ. ಅಷ್ಟೇ ಹೇಳೋದು. ನಿಮ್ ತಾಯಿಯಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ ತಂದೆನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ ಒಡ ಹುಡ್ತವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಗೊತ್ತಿಲ್ದೇನೋ ಅವ್ರಿಗೆ ಏನಾದ್ರು ನೋವು ಮಾಡಿದ್ರೆ ಜಸ್ಟ್ ಕಾಲ್ ದೆಮ್, ಎಲ್ಲಾನು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಯಾವತ್ತು ಹರ್ಟ್ ಮಾಡಕ್ ಹೋಗ್ಬಿಡಿ, ಖುಷಿಯಾಗಿ ನೋಡ್ಕೊಳ್ಳಿ. ನಾನು ಅಷ್ಟೇ ಹೇಳೋದು. ಸೊ ಮಕ್ಕಳಾಗಿ ನಾವು ಈ ಜನರೇಷನ್ ಅಲ್ಲಿ ಏನೇನೋ ತಪ್ಪು ಮಾಡಿ ಹರ್ಟ್ ಮಾಡಿಬಿಟ್ಟಿರ್ತೀವಿ. ಸೊ ಈ ವಿಡಿಯೋ ಮೂಲಕ ಹೇಳ್ಕೊಳ್ಳೋದು, ಹೋಗಿ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡಿ. ನಿಮ್ ಕ್ಲೋಸ್ಡ್ ಒನ್ಸ್ ಯಾರಿರ್ತಾರೆ, ಹರ್ಟ್ ಮಾಡಿದ್ರೆ ಅವ್ರಿಗೆ ಹೋಗಿ ಸಾರಿ ಕೇಳಿ, ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸುಮಾ ಆಂಟಿಗೆ RIP ಆಂಟಿ, ಅಷ್ಟು ಮಾತ್ರ ಹೇಳಬಲ್ಲೆ.